ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಎದ್ದೇನೇನು ಮಾಡಿದೆ ಅಂತ ತೋರಿಸ್ಕೊಂಬರ್ತೀನಿ. ನಡ್ಕೊಂಬನ್ನಿ ಅಂತೆ, ಬನ್ನಿ. ಹೊರಗಡೆಯಿಂದ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಅಮ್ಮ ವಸ್ತುಲ್ ತೊಳೆದು ರಂಗೋಲಿ ಹಾಕಿದ್ದಾರೆ. ನಾನು ಗ್ಯಾಸ್ ಕಟ್ಟೆ ಎಲ್ಲ ಒರೆಸಿ ಕಸ ಗುಡಿಸಿ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿದ್ದೀನಿ. ಇವಾಗ ಅಮ್ಮ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ತಾಯಿದ್ದಾರಂತ ನೋಡೋಣ ಬನ್ನಿ. ಏನು ಮಾಡ್ತಾಯಿದ್ದೀರಾ ಅಮ್ಮ? ದೋಸೆ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದೋಸೆ ಮಾಡ್ತಾ ಇದ್ದೀನಿ ಭಾಗ್ಯನಿಗೆ. ನನ್ನ ದೋಸೆ ಗೊತ್ತಲ್ಲ ನಿಮಗೆ, ನಾನು ಅಕ್ಕಿ ರುಬ್ಬೇನೆ ದೋಸೆ ಮಾಡೋದು. ಏನೇನು ಹಿಟ್ಟಿರುತ್ತೋ ಎಲ್ಲ ಮಿಕ್ಸ್ ಮಾಡಿ ದೋಸೆ ಹಾಕ್ಬಿಡ್ತೀನಿ. ಯಾಕಂದರೆ ಜಾಸ್ತಿ ಉದ್ದಿನ ಬೇಳೆ ನನಗೆ ಆಗಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು. ಎಲ್ಲ ಮಿಕ್ಸ್ ಇರೋ ಅಂಗನವಾಡಿ ಹಿಟ್ಟು ಸಿಗ್ತಾ ಇದೆ ನನಗೆ, ಅದಕ್ಕೋಸ್ಕರ ಅಂಗನವಾಡಿ ಹಿಟ್ಟಲ್ಲೇ ನಾನು ದೋಸೆ ಮಾಡೋದು. ತೋಟೇಂದ್ರ ಇದಾನಲ್ಲ, ಇವ್ರು ನಮ್ಮ ಮನೆಗೆ ಒಂದು ಪಾಪು ಬರುತ್ತಲ್ಲ, ಅವ್ರಿಗೆ ಹಿಟ್ಟು ಕೊಡ್ತಾರೆ ಅವರು ಅಂಗನವಾಡಿದ್ದು. ಅವ್ರು ಬೆಳೆಸಲ್ಲ, ಅವ್ರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಡ್ತಾರೆ. ನಾನು ಅದನ್ನೇ ಮಾಡೋದು. ನಮಗದು ಸೆಟ್ಟಾಗಿದೆ, ಅವ್ರಿಗೇನೋ ಸೆಟ್ಟಾಗಲ್ಲ ಅಂತ, ತಿಂದ್ಬಿಟ್ರೆ ಬೇದಿ ಆಗುತ್ತಂತೆ. ನಮಗೆ ಏನೂ ಆಗಲ್ಲ. ನಾವು ಹಂಗಾದ್ರೆ ನಾವೇನು ಕಾಡು ಪಾಪಗಳ ಅಥವಾ ಕಾಡು ಪ್ರಾಣಿಗಳ? ಇಲ್ಲಿ ನೋಡಿ, ಇಲ್ಲಿ ಅಂಗನವಾಡಿ ಹಿಟ್ಟು ಇದು. ಈಗ ನಮ್ಮ ಮನೇಲಿ ನಿನ್ನೆ ಒಂದು ಸ್ಪೆಷಲ್ ಮಾಡಿದ್ವಿ. ಅದರದ್ದೇ ರೊಟ್ಟಿ ಮಾಡಿದ್ದೆ ಅಥವಾ ಇದು ಚಟ್ನಿನ? ಚಟ್ನಿ ನೋಡಿ, ಇದು ನಿನ್ನೆ ಚಟ್ನಿ ಮಾಡಿದ್ದೀನಿ. ಇದ್ರ ರೆಸಿಪಿ ಕೂಡ ಹಾಕ್ತೀನಿ ಇವತ್ತು, ನೋಡಿ ಯಾರಾದರೂ ನೋಡಿಲ್ಲ ಅಂದರೆ. ಚಟ್ನಿ ಅಂತೂ ಇದು 2-3 ದಿವಸ ಇಟ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ನಿಮಗೆ ಫ್ರಿಜ್ಜಲ್ಲಾದರೆ ಒಂದು ವಾರನೇ ತಿನ್ಬೋದೇನೋ, ಆದರೆ ಆಚೆ ಕಡೆ ಆದರೆ ಒಂದು 2-3 ದಿವಸ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಇದು ಬೆಳಗ್ಗೆ ಬೇಗ ಕೆಲಸಕ್ಕೆಲ್ಲ ಹೋಗೋರಿಗೆ ತುಂಬ ಈಸಿ ಆಗುತ್ತೆ. ಈ ಥರ ಮಾಡಿ ಇಟ್ಕೊಂಡ್ರೆ ದೋಸೆ ಮಾಡ್ಕೊಳ್ಳಿ, ಚಪಾತಿ, ರೊಟ್ಟಿ, ಅನ್ನ, ಇಡ್ಲಿ ಎಲ್ಲದಕ್ಕೂ ಸೆಟ್ಟಾಗುತ್ತೆ. ಇದು ಸೂಪರಾಗಿದೆ ಚಟ್ನಿ ಅಂತೂ. ನೀವು ಕೂಡ ಒಂದು ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಮ್ಮ ದೋಸೆ ಮಾಡಿ ಅಂದರೆ ದೋಸೆ ಇದು ಹರಿದೋಗಿರುವ ದೋಸೆ. ಅಮ್ಮ ದೋಸೆ ಮಾಡಿ ಅಂದರೆ ಚಿಂದಿ ಚಿತ್ರಾನ್ನ ಮಾಡೋರಿ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಹೌದಮ್ಮ, ನೋಡಿ ಫ್ರೆಂಡ್ಸ್, ಫಸ್ಟಿನ ದೋಸೆ ಇದು. ಹೀಗೆ ನಾನು ಮಾಡೋದು, ಅರ್ಕಲ್ ಮುರ್ಕಲ್ ಮಾಡಿ ಇದನ್ನು ಭಾಗ್ಯನ ಮುಖದ ಮೇಲೆ 3 ಸಾರಿ ಇಳಿಸಿ ಅದನ್ನು ಒಯ್ದು ಆಚೆ ಹಾಕಿ ಆಮೇಲೆ ದೋಸೆ ಭಾಗ್ಯನಿಗೆ ಹಾಕಿ ಕೊಡೋದು. ಇವಾಗ ನಾನು ತಿನ್ಬೇಕು ಅಲ್ಲ, ನನಗೊಂದು ಐಡಿಯಾ ಫ್ರೆಂಡ್ಸ್. ಇವಾಗ ಇದನ್ನ ಭಾಗ್ಯನ ಮುಖದ ಮೇಲೆ 3 ಸಾರಿ ಇಳಿಸ್ಬಿಟ್ಟು ಭಾಗ್ಯನಿಗೆ ತಿನ್ನಿಸ್ಬಿಟ್ರೆ ಒಳ್ಳೆ ಐಡಿಯಾ. ಅಮ್ಮ, ಬೆಳ್ಳಗಾಗಿದ್ದೀರಾ ನೀವು? ಇದು ಎಲ್ಲ ಕಮ್ಮಿ ಆಗ್ಯವು, ಸಿಕ್ಕಾಪಟ್ಟೆ ಆಗಿತ್ತು ಫ್ರೆಂಡ್ಸ್. ಮುಖ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಆಗಿತ್ತು. ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಏನು ಮಾಡಿದ್ದೀನ ಅಂತ ಇನ್ನೂ ಒಂದು 4-5 ದಿವಸ ಬಿಟ್ಟು ಹೇಳ್ತೀನಿ. ಯಾಕಂದರೆ ನಾನು ಮಾಡಿರೋದು ಕರೆಕ್ಟಾಗಿ ನನಗೆ ಅದು ವರ್ಕ್ ಆಗಿದ್ದಿಲ್ಲ ಅಂತ ಗೊತ್ತಾಗಬೇಕು. ಇವಾಗ ಸದ್ಯಕ್ಕೆ ಗೊತ್ತಾಗಿದೆ, ಇಷ್ಟು ಕಮ್ಮಿ ಆಗಿದೆಲ್ಲ. ಆದರೆ ಇನ್ನೂ ಈ ಕಲೆಗಳು ಬೇಗ ಹೋಗ್ತವೆ ಅಂತ ಗೊತ್ತು. ಅದು ನೋಡೋಣ, ಅದು ಹೋದರೆ ಗುಳ್ಳೆಗಳೆಲ್ಲ ಕಮ್ಮಿ ಆದರೆ ನಾನು ನಿಮಗೆ ಪಕ್ಕ ಇದು ಏನು ಅಂತ ಹೇಳ್ತೀನಿ. ಯಾಕಾಯಿತು, ಎದರಿಂದ ಇತ್ತು, ನಾನು ಹೆಂಗೆ ಕಮ್ಮಿ ಮಾಡಿಕೊಂಡೆ ಎಲ್ಲ ಹೇಳ್ತೀನಿ ನಿಮಗೆ. ಫಸ್ಟ್ ಭಾಗ್ಯನಿಗೆ ಸಾರಿ ಟೈಮ್ ಆಗೈತಿ, ದೋಸೆ ಮಾಡ್ಕೊಡ್ತೀನಿ. ನೀವು ಬರ್ರಿ ದೋಸೆ ತಿನ್ನಕ್ಕ, ಚಟ್ನಿ ತಿನ್ನಕ್ಕ ನಮ್ಮ ಮನೆಗೆ. ಜಲ್ದಿ ಮಾಡಿ ಬರ್ರಿ. ಲೇಟ್ ಮಾಡಿದಾಗ ದೋಸೆ ಖಾಲಿ ಆಗುತ್ತೋ. ಏನಾದರೂ ಲೇಟ್ ಮಾಡಿದ್ರೆ ನನಗೆ ಬೇಜಾರು ಆಕೈತಿ. ನಾನು ಅನ್ಕೊಂಡೆ, ರಾತ್ರಿ ಅನ್ಕೊಂಡಿದ್ದ ಮುಂಜಾನೆದು ನೀರು ದೋಸೆ ಮಾಡಿ ಅಕ್ಕಿ ನೆನ್ಸೋಣ ಅಂತೇಳಿ ಕುಂತಿದ್ದೆ. ಸುಮ್ಮನೆ ಕೂತಾಗ ಅನ್ಕೊಂಡೆ ಅಕ್ಕಿ ನೆನ್ಸಿಡ್ಬೇಕು, ಮನ್ಕೊಳಗ ಮುಂಜಾನೆ ನೀರು ದೋಸೆ ಆತ ಅಂತೇಳಿ
ಕುಂತಲ್ಲೇ ಮರ್ತು ಬಿಟ್ಟೆ, ಮನ್ಕೊಂಡ್ಬಿಟ್ಟೆ. ಅಕ್ಕಿನೂ ನೆನೆಸಿಲ್ಲ, ನೀರು ದೋಸೆನೂ ಆಗಿಲ್ಲ. ಈಗ ಅಂಗನವಾಡಿ ನೋಡಿದೆ 2ನೇ ದೋಸೆ ಚೆನ್ನಾಗಿ ಬಂದಿದೆ. 1ನೇ ದೋಸೆ ಹಿಂಗೆಲ್ಲ ಆಗ್ತವೆ. ಹಿಂಗೆ ಮಾಡಿ ಇದು ಹಿಂಗೆ ಮಾಡಿ ಇದು ಹಿಂಗೆ ಮಾಡಿ ಇದು ಹಿಂಗೆ ಮಾಡೋದು. ಹಂಗೆ ಮಾಡಿ ಹಿಂಗೆ ಮಾಡಿ ಒಂದೇ ಸತಿ ಬಾಗಿನ ಬಾಯಿಗೆ ಹಿಂಗೆ ತುರ್ಕೋದು. ಅವ್ವಾ, ಅದು ನನ್ನ ಬಾಯಿ ಒಳಗೆ ಹಿಡಿಯಲ್ಲಮ್ಮ. ನನಗೆ ಬೇಡ ಏನು ಬೇರೆ ದೋಸೆ ಮತ್ತು ಚಟ್ನಿ. ಇನ್ನೇನು ತಿಂತಿ? ಕುರಿ ಕಾಲ ಕೋಳಿ ಕಾಲ ತಿಂತಾನೆ. ಛೇ, ಸುಮ್ಮನೆ ಬೆಳಗ್ಗೆ ಬೆಳಗ್ಗೆ ತಲೆ ಕೆಡಿಸ್ಬಿಡೋ ಬಗ್ಗೆ ನಾಷ್ಟ ಮಾಡು. ನೀ ಬೆಳ್ಳುಳ್ಳಿ ಯಾಕೆ ಕಟ್ಕೆ ಮಾಡತ್ತ? ಎದಕ್ಕೆ? ಚಟ್ನಿಗೆ. ಓಹೋ, ಇನ್ನೇನು ಹಾಕ್ಬಿಟ್ಟು ಆಲೂಗಡ್ಡೆ ಬದ್ನಿಕಾಯಿ ಹಾಕ್ಬೇಕಾಗಿತ್ತೇನೋ? ಆಲೂಗಡ್ಡೆ ಹಾಕ್ಬೇಕಾಗಿತ್ತು, ಬದ್ನಿಕಾಯಿ ಬೇಡ. ಇನ್ನು ನೆಕ್ಸ್ಟ್ ಯಾರಾದರೂ ಚಟ್ನಿ ಮಾಡ್ಬೇಕಂದ್ರೆ ಆಲೂಗಡ್ಡೆ ಬದ್ನಿಕಾಯಿ ಹಾಕ್ರಿ, ಮತ್ತು ಇದು ಹಾಕಕ್ಕೆ ಹೋಗ್ಬೇಡ್ರಿ, ಒಟ್ಟು ಬೆಳ್ಳುಳ್ಳಿ ಹಾಕಕ್ಕೆ ಹೋಗ್ಬೇಡ್ರಿ. ಭಾಗ್ಯ ಅದ ನೋಡ್ರಿ, ಎಷ್ಟು ತಲೆ ಕೆಡಿಸ್ತಾಳ ನನಗೆ. ಮುಂಜಾನೆದ್ದು ಎಡಕ್ಕರಿ ಸಿಕ್ಕಾಪಟ್ಟೆ ತಲೆ ಕೆಡಿಸ್ತಾಳ ನನಗೆ. ಹಾಕೋ, ಎಲ್ಲ ಬಟ್ಟೆ ಎಲ್ಲ ಹಾಳು ಮಾಡಿ ಹಾಕ್ಬೇಡ. ನೀನೇನು ಒಗಿಯಲ್ಲ, ನಿನ್ನ ಕಷ್ಟ ಆಗಲ್ಲ, ನಾನು ಒಗಿಯೋದು. ಹಿಂಗಾಗಿತ್ತು ಹೇಳಬೇಕು. ಇವಾಗ ಚಟ್ನಿ ದೋಸೆ ಎರಡೂ ನನಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ರಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ರಿ. ನೀವು ಟೇಸ್ಟ್ ಗೊತ್ತಾಗಿಲ್ಲ? ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬದಲ ಫ್ರೆಂಡ್ಸ್, ತುಂಬಾ ಸೂಪರ್ ಆಗಿದೆ. ಮನ್ಸೇ ಹೊಡೆದೋಗಿತ್ತು ಫ್ರೆಂಡ್ಸ್ ಈಗ ಕೇಳೋದು ನೋಡಿ ನಂದು. ಯಪ್ಪ, ತಿನ್ನು ತಿನ್ನು, ಮಜಾ ಮಾಡು. ಅವಾಗ ಅವಾಗ ಈ ಥರ ಚಮಕಿರ್ಬೇಕು ಅಮ್ಮ. ಓಕೆ ಫ್ರೆಂಡ್ಸ್, ಫಸ್ಟ್ ಬಗ್ಗೆಗೆಲ್ಲ ರೆಡಿ ಮಾಡಿ ಕಳಿಸ್ತೀನಿ, ಮತ್ತು ನಿಮ್ಗೆ ಆಮೇಲೆ ಸಿಗ್ತೀನಂತ. ನೋಡಿ ಫ್ರೆಂಡ್ಸ್, ನಾನು ಸ್ಕೂಲ್ಗೆ ಹೋಗಿ ಬಂದೆ. ಅಮ್ಮ ಬರೀ ನಾಷ್ಟ ಮಾಡಿದ್ದಂತೆ. ಇವಾಗ ನೋಡಿ ಸೂಪರ್ ಆಗಿರೋ ಟೊಮ್ಯಾಟೊ ಬಾತ್ನ ಮಾಡಿದ್ದಾರೆ. ಆದರೆ ಕುಕ್ಕರೇ ಖಾಲಿ ಹೋಗ್ಬಿಟ್ಟಿದೆ. ಸಾರಿ ಫ್ರೆಂಡ್ಸ್. ಇಲ್ಲಿ ನೋಡಿ ತುಂಬಾನೇ ಚೆನ್ನಾಗಿದೆ, ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೈತೆ ಟೊಮೊಟೊ ಬಾತ್. ಸೂಪರ್ ಸೂಪರ್. ಅದಕ್ಕೆ ಗಟ್ಟಿ ಮೊಸರು ಬಜ್ಜಿ. ಯವ್ವ, ಬರ್ರಿ ಎಲ್ಲರೂ ಊಟ ಮಾಡೋನು. ರೆಸಿಪಿ ಮಾಡ್ರಿ ಎಲ್ಲರೂ. ಹೋಗ್ತಾಯಿಲ್ಲ ಬಾಯಿ ಒಳಗಡೆ. ಇದು ರೆಸಿಪಿ ಮಾಡಿದ್ದೀನಿ, ಯಾರಾದ್ರೂ ನೋಡಿರಂದ್ರೆ ನೋಡಿ. ಏನಂದ್ರ ಇದಕ್ಕೆ ನಾನು ಮಸಾಲ ಏನೂ ಹಾಕಿಲ್ಲ, ತುಂಬ ಡಿಫ್ರೆಂಟಾಗಿ ಒಂಥರ ಬೇರೆ ಬೇರೆ ಥರ ಮಾಡಿದ್ದೀನಿ. ಇಲ್ಲಿವರೆಗೂ ಈ ರೆಸಿಪಿ ಯಾರು ಮಾಡಿರಲ್ಲ, ಅಷ್ಟು ಬಾರಿ ಮಾಡಿದ್ದೀನಿ. ಮಾಡೋದಂತೂ ನೀವು ಮಾಡೋದು ನೋಡ್ಬಿಟ್ರೆ ಅಯ್ಯೋ ಇಷ್ಟೇನಾ ಅಂತೀರಾ, ಅದ್ರ ತಿಂದ್ಮೇಲೆ ಹೇಳ್ತೀರಾ ಇಷ್ಟ ಅಂತ. ನಿಜವಾಗ್ಲೂ ಸೂಪರ್ ಆಗಿದೆ. ಮಾಡೋದು ತುಂಬ ಸಿಂಪಲ್ಲು, ಏನೂ ಇಲ್ಲ, ತುಂಬ ಅಂದರೆ ತುಂಬ ಸಿಂಪಲ್ಲು. ಅದಕ್ಕೆ ನಾನು ಏನು ಹಾಕಿದ್ದೀನಿ ಅಂತ ನೋಡಿದ್ರೆ ನಿಮಗೆ ಗಾಬರಿ ಆಗ್ತೀರಾ. ಇಷ್ಟೇ ಹಾಕಿ ಇಷ್ಟು ಚೆನ್ನಾಗಾಗುತ್ತಾ ಟೊಮೊಟೊ ಬಾತು ಅಂತ. ಫಂಕ್ಷನ್ಗಳಲ್ಲಿ ನೀವು ಹೋಟೆಲಲ್ಲೂ ತಿಂದಿರಲ್ಲ ಈ ಥರ ಟೊಮೊಟೊ ಬಾತ್, ಅಷ್ಟು ಭಾರಿ ಆಗ್ಯದ. ಫಸ್ಟ್ ಹೋಗಿ ನೋಡ್ಕೊಂಬರ್ರಿ. ಬೆಳಿಗ್ಗೆ ನಾಷ್ಟ ಮಾಡಿದ್ರಿ, ಅವ್ರು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಮುಂದಕ್ಕೆ. ಯಾಕಂದ್ರೆ ಒಂದು ಆಟೋಷನ್ ಬಂದಿತ್ತು, ವಾಷಿಂಗ್ ಮಿಷಿನ್ ಹಾಕಿ ರುಬ್ಬಿಕ್ಕಿಸಿದ್ರೆ ಅಂದ್ರೆ ಚಿಂದ ಆಜಾರ್ ಮಾಡ್ಕೊಂಡು ಬ್ಲೌಸ್ ತೊಗೊಂಡ್ಬಂದಾರ. ಹಿಂಗಾಗೈತೆ ನೋಡಿ, ಹರಿದೈತೆ ನೋಡಿ, ಏನು ಮಾಡೋಣಂತ ಕರಮ್ ಆದಂದನ. ಅದು ಕೂತ್ ಕಿಸಿಂದ್ರೆ ಇಷ್ಟೊತ್ತು ಆಟೋಷನ್ ಮಾಡಿ ರೆಡಿ ಮಾಡಿ ಇಟ್ಟಿನ್ರಿ. ಅದು ಬ್ಲೌಸ್ ತಲೆ ಹೋಗಿತ್ತು, ಅದನ್ನು ರೆಡಿ ಮಾಡಿದೆ. ಆಮೇಲೆ ವಿಚಾರ ಮಾಡಿದೆ ಏನು ಮಾಡೋದು ರೆಸಿಪಿ ಅಂತ. ಪಟ್ ಅಂತ ತಲೆಗೊಳಿತು, ಹಿಂಗೆ ಮಾಡಿದ್ರೆ ಹೆಂಗಿರ್ತದೆ ಅಂತೇಳಿ ಹಾಗೆ ಮಾಡಿದೆ. ಭಾರಿ ಮಸ್ತ್ ಆಗೈತಿ. ಫಸ್ಟ್ ತಿಂತೀನಿ, ಮತ್ತೆ ಆಮೇಲೆ ಸಿಗ್ತೀನಂತ. ಬಗ್ಗೆ ಮಾಡಿ ಊಟ. ನೀನು ಸ್ವಲ್ಪ ಟೆಲ್ಲು ಭಾಗ್ಯ, ನಮ್ಮದು ರೆಸಿಪಿ ಟೇಸ್ಟ್ ಹೆಂಗಾಗಿದೆ ಅಂತ. ಸೂಪರ್ ರಂಗ. ಕರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಕುಕ್ಕರೇ ಖಾಲಿ ಆಗೋಯ್ತು.
ಎಲ್ಲರೂ ಕಿತ್ತಾಡ್ಕೊಂಡು ತಿನ್ನೋ ಥರ ಆಗ್ಬಿಡ್ತು. ಇವ್ರಿಗೂ ಇನ್ನೂ ಬೇಕಂತೆ, ನನಗೂ ಇನ್ನೂ ಬೇಕು. ಆದರೆ ಕುಕ್ಕರೇ ಖಾಲಿಯಾಗೋಯ್ತು. ಸೂಪರಾಗಿತ್ತು. ಆದರೆ ಮೊಸರು ಬಜ್ಜಿಕ್ಕಿಂತ ಅದು ಹಂಗೆ ತಿಂದರೆ ಇನ್ನೂ ಟೇಸ್ಟಾಗಿದೆ. ವಾ, ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಈ ಟೊಮೊಟೊ ಬಾತು ಅಬ್ಬಬ್ಬಾ ಏನು ಹೇಳಂಗಿಲ್ಲ. ಏನಂತ ಹೆಸರಿಡಲಿ, ಏನಂತ ಹೊಗಳಲಿ ಈ ಟೊಮೊಟೊ ಬಾತಿಗೆ ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ. ಮಾಡಿಲ್ಲ ಅಟ್ಟು ಬರೀಗೈತಲ್ಲ. ಹಾಂ, ಇದಕ್ಕೆ ಹೊಗಳಲು ಪದಗಳೇ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಫಸ್ಟು ಇದನ್ನು ಸಾಕಾಗ್ತಾ ಇಲ್ಲ, ಏನು ಮಾಡೋದು, ಇನ್ನೂ ಬೇಕು ಅನ್ನೋ ಥರ ಇದೆ. ಆದರೆ ಏನು ಮಾಡೋದು, ಹೀಗಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಅನ್ನ ಸಾಕಾಗಲಿಲ್ಲ, ಚೋಡ ತಿಂತಾಯಿದ್ದೀನಿ. ಹಿಂಗಾಗತ್ತೆ ಅಂತ ಗೊತ್ತಿದ್ದರೆ ನಾನು ಜಾಸ್ತಿ ಆದರೂ ಮಾಡ್ತಾಯಿದ್ದೆ. ಮಾಡಿದ್ದೀನಿ, ಕರೆಕ್ಟಾಗೇ ಮಾಡಿದ್ದೀನಿ, 3 ಜನಕ್ಕೆ ಸಾಕಾಗಷ್ಟು. ಆದರೆ ಅದು ಚೆನ್ನಾಗಾಗಿದೆ ಅಂತ ಈ ಥರ ಬಳ್ಕೊಂಡು ಎಲ್ಲ ತಿಂದು ಈ ಥರ ಚೋಡ ತಿನ್ನಂಗಾಯಿತು ಹಣೆ ಬರ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದು ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್, ನಮಸ್ಕಾರ.